ಕಾಂಗ್ರೆಸ್ನ ಬೆನ್ನಲ್ಲೇ ಬಿಜೆಪಿ ಮತ್ತು ಜೆಡಿಎಸ್ನಲ್ಲೂ ಕೂಡ ಲೋಕಸಭಾ ಚುನಾವಣೆಗೆ ತಂತ್ರಗಾರಿಕೆ ಜೋರಾಗಿದೆ. ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ಇಂದು ಪದಾಧಿಕಾರಿಗಳ ಸಭೆ. ಇವತ್ತು ಇಡೀ ದಿನ ಸಭೆ ನಡೆಸಲಿದ್ದಾರೆ ಬಿಜೆಪಿ ನಾಯಕರು. ಚಿಕ್ಕಮಗಳೂರಿನಲ್ಲಿ ಕುಮಾರಸ್ವಾಮಿ ರೆಸಾರ್ಟ್ ಮೀಟಿಂಗ್ ನಡೆಸಿದ್ದಾರೆ. ಕಾಫಿನಾಡಿನ ರೆಸಾರ್ಟ್ನಲ್ಲಿ ಲೋಕಸಭಾ ಚುನಾವಣೆಯ ಲೆಕ್ಕಾಚಾರ ಜೋರಾಗಿದೆ. ಮಂಡ್ಯ ಮೈಸೂರು ಭಾಗದ ನಾಯಕರೊಂದಿಗೆ ಎಚ್ಡಿಕೆ ಸಮಾಲೋಚನೆ ನಡೆಸಿದ್ದು, ನಾಳೆ ಮಾಜಿ ಸಿಎಂ ಕುಮಾರಸ್ವಾಮಿ ದತ್ತಪೀಠಕ್ಕೆ ಹೋಗುವಂತಹ ಸಾಧ್ಯತೆ ಇದೆ. ದತ್ತಪೀಠಕ್ಕೆ ಹೋದ್ರೆ ತಪ್ಪೇನು ಅಂತ ಹೇಳಿದ್ರು ಕುಮಾರಸ್ವಾಮಿ. ಈಗ ರೆಸಾರ್ಟ್ನಲ್ಲಿ ಹಲವು ಲೆಕ್ಕಾಚಾರದ ಜೊತೆ ಭಾರಿ ರಾಜಕೀಯ ರಣತಂತ್ರ ಹೆಣೆಯಲಾಗ್ತಾ ಇದೆ. ಕಾಂಗ್ರೆಸ್ ಸೋಲಿಸೋದಕ್ಕೆ ಮೈತ್ರಿ ಪಡೆಯಿಂದ ಇನ್ನಿಲ್ಲದ ರಣತಂತ್ರ. ಒಂದು ಕಡೆ ಚುನಾವಣೆಗೆ ಬಿಜೆಪಿ ಭರ್ಜರಿ ಸಿದ್ಧತೆ ಮಾಡ್ತಾ ಇದ್ರೆ, ಮತ್ತೊಂದೆಡೆ ಮೈತ್ರಿ ಪಕ್ಷ ಜೆಡಿಎಸ್ ಕೂಡ ಭಾರಿ ಜೋರಾಗಿ ಪಾಲಿಟಿಕ್ಸ್ ನಡೆಸ್ತಾ ಇದೆ, ತಂತ್ರಗಾರಿಕೆಯನ್ನು ಹೆಣಿತಾ ಇದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ರವಿ ಶಿವರಾಮ್. ಈಗ ಸಂಪರ್ಕದಲ್ಲಿದ್ದಾರೆ. ರವಿ, ಕಾಂಗ್ರೆಸ್ ಆಯ್ತು, ಈಗ ಬಿಜೆಪಿಯಲ್ಲಿ ಯಾವ ರೀತಿಯಾದಂತಹ ತಂತ್ರಗಾರಿಕೆ? ಯಾಕಂದ್ರೆ ಲೋಕಸಭಾ ಚುನಾವಣೆ ಬರ್ತಾ ಇದೆ, ಒಂದಾದ ಮೇಲೊಂದು ತಂತ್ರಗಾರಿಕೆನ ಹೆಣಿಲೇಬೇಕಾಗಿದೆ. ಅತಿ ಹೆಚ್ಚು ಸ್ಥಾನವನ್ನ ಗೆಲ್ಲಬೇಕು ಅನ್ನುವಂಥದ್ದು ಸವಾಲೇನಿದೆ. ಯಾವ ರೀತಿಯ ತಂತ್ರಗಾರಿಕೆ ಮೈತ್ರಿ ಪಡೆಯಿಂದ? ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಪ್ರತಿಭಾ, ಇವತ್ತು ಬೆಂಗಳೂರಿನ ಖಾಸಗಿಯ ಒಂದು ರೆಸಾರ್ಟ್ನಲ್ಲಿ ಬಿಜೆಪಿ ಸಭೆಯನ್ನು ಕರೆದಿದೆ. ಮೊನ್ನೆ ಒಂದು ಸಭೆ ನಡೆಸಿತ್ತು. ಅರುಣ್ ಸಿಂಗ್ ಅವರು ಆಗಮಿಸಿದ್ರು. ಯಡಿಯೂರಪ್ಪ ಸೇರಿದಂತೆ ಬಿಜೆಪಿಯ ಕೋರ್ ಕಮಿಟಿ ಸದಸ್ಯರೆಲ್ಲರೂ ಕೂಡ ಅವತ್ತಿನ ಸಭೆಯಲ್ಲಿ ಭಾಗಿಯಾಗಿ ಮುಂದಿನ ರೂಪುರೇಷೆಗಳ ಬಗ್ಗೆ, ಲೋಕಸಭಾ ಚುನಾವಣೆಯ ತಯಾರಿಯ ಬಗ್ಗೆ ಮತ್ತು ಯಾವೆಲ್ಲ ಪ್ಲಾನ್ಗಳನ್ನು ಮಾಡಬೇಕು, ಹೇಗೆ ಅಭ್ಯರ್ಥಿಗಳ ಆಯ್ಕೆ ಮಾಡಬೇಕು, ವಿಸ್ತೃತವಾದ ಚರ್ಚೆಗಳನ್ನು ಮಾಡಿ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಒಟ್ಟು 7 ಕ್ಲಸ್ಟರ್ಗಳನ್ನು ಮಾಡಿ 4 ಲೋಕಸಭಾ ಕ್ಷೇತ್ರಗಳು ಬರುವಂತೆ ಒಂದು ಸಭೆಯಲ್ಲಿ ತೀರ್ಮಾನವನ್ನು ಕೈಗೊಂಡಿದ್ರು. ಮುಂದುವರೆದು ಇವತ್ತು ಜಿಲ್ಲಾವಾರು ಸಭೆಗಳನ್ನು ಕರೆಯಲಾಗಿದೆ. ಇವತ್ತು 3 ಕ್ಲಸ್ಟರ್ಗಳ ಅಂದರೆ ಕಲ್ಯಾಣ ಕರ್ನಾಟಕ ಭಾಗದಿರಬಹುದು, ಅದೇ ರೀತಿ ತುಮಕೂರು ಭಾಗದ್ದು ಮತ್ತು ಮೈಸೂರು ಭಾಗದ ಒಂದು ಕ್ಲಸ್ಟರ್ಗಳ ಸಭೆಯನ್ನು ನಡೆಸಲಾಗುತ್ತೆ. ಅಂದರೆ 15 ಕ್ಷೇತ್ರಗಳ ಒಂದು ಚರ್ಚೆ ಇವತ್ತಿನ ಸಭೆಯಲ್ಲಿ ಆಗೋದಿದೆ. ಬಹುತೇಕ ತುಮಕೂರು ಇರಬಹುದು, ಅದೇ ರೀತಿ ಮೈಸೂರು ಇರಬಹುದು, ಚಾಮರಾಜನಗರ ಇರಬಹುದು, ನೀವು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಬರೋದಾದರೆ ಕಲಬುರಗಿ ಇರಬಹುದು, ರಾಯಚೂರು, ಕೊಪ್ಪಳ ಇರಬಹುದು. ಈ ಎಲ್ಲ ಕ್ಷೇತ್ರಗಳ ಅಭಿಪ್ರಾಯ ಸಂಗ್ರಹ ಇವತ್ತಿನ ಸಭೆಯಲ್ಲಿ ಆಗಲಿದೆ. ವಿಶೇಷ ಇವತ್ತಿನ ಸಭೆ ಯಾಕೆ ಅಂತ ಹೇಳಿದರೆ, ಪ್ರತಿಮಾ, ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಬಿಜೆಪಿ ಟಿಕೆಟ್ ಅನ್ನು ಘೋಷಣೆ ಮಾಡೋದಕ್ಕೆ ತಡ ಮಾಡಿತ್ತು. ಅದಕ್ಕೆ ಇವು ಬಿಜೆಪಿ ಸೋಲನ್ನ ಆಯಿತು. ಜೊತೆಗೆ ಅಭ್ಯರ್ಥಿಗಳ ಆಯ್ಕೆ ಸಂದರ್ಭದಲ್ಲಿ ಗೊಂದಲಗಳು ಉಂಟಾದವು ಎನ್ನುವಂತ ಚರ್ಚೆಗಳು ವಿಧಾನಸಭಾ ಚುನಾವಣೆಯ ಸೋಲಿನ ಬಳಿಕ ಆ ಪಾರ್ಟಿಯಲ್ಲಿ ಆಗಿದ್ವು. ಯಾವಾಗ ಅಭ್ಯರ್ಥಿಗಳ ಆಯ್ಕೆಯನ್ನು ಮಾಡುವಾಗ ಅದು ಜಿಲ್ಲಾವಾರು ಇರಬಹುದು, ಮಂಡಲವಾರು ಇರಬಹುದು, ಸರಿಯಾದ ರೂಪುರೇಷೆಗಳನ್ನು ಹೆಳೆಯದೆ ಒಂದು ರೀತಿ ಸಂಘಟನೆ, ನಮ್ಮ ಪಾರ್ಟಿಯಲ್ಲಿ ಸಂಘಟನೆ ಇದೆ, ಆ ಸಂಘಟನೆ ಶಕ್ತಿಯಿಂದ ನಾವು ಗೆಲ್ತೀವಿ ಹೇಳುವಂತ ಒಂದು ನಿರ್ಧಾರವೂ ಕೂಡ ವಿಧಾನಸಭೆಯಲ್ಲಿ ಆಗಿದ್ವು. ಅದರ ಸಂಘಟನೆ ಎಷ್ಟು ಮುಖ್ಯವೋ ಅದರ ಜೊತೆಗೆ ಅಭ್ಯರ್ಥಿಗಳ ಆಯ್ಕೆ ಕೂಡ ಅಷ್ಟೇ ಮುಖ್ಯ ಎನ್ನುವುದು ವಿಧಾನಸಭಾ ಚುನಾವಣೆಯಲ್ಲಿ ಸಾಬೀತಾಗಿತ್ತು. ಹೀಗಾಗಿ ಈ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಆದಂತಹ ಸೋಲು ಮತ್ತು ಆಗಿರುವಂತಹ ಅನೇಕ ಗೊಂದಲಗಳು ಲೋಕಸಭೆಯಲ್ಲಿ ಆಗಬಾರದು ಎನ್ನುವಂತ ಕಾರಣಕ್ಕೋಸ್ಕರ ಪ್ರತಿಮಾ, ಈ ಬಾರಿ ಲೋಕಸಭಾ ಚುನಾವಣೆಗೆ ಬಹುಬೇಗನೆ ಟಿಕೆಟ್ ಅನ್ನು ಘೋಷಣೆ ಮಾಡುವ ತೀರ್ಮಾನವೂ ಕೂಡ ಸಭೆಯಲ್ಲಿ ಆಗಿದೆ ಎನ್ನುವಂಥದ್ದು ನಮಗೆ ಮೂಲಗಳಿಂದ ಸಿಕ್ಕಿರುವಂತಹ ಮಾಹಿತಿ. ಪ್ರಮುಖವಾಗಿ ಲೋಕಸಭಾ ಚುನಾವಣೆಗೆ ಈ ಬಾರಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯನ್ನ ಮಾಡಿಕೊಂಡಿದೆ ಪ್ರತಿಮಾ. ಹಾಗಾಗಿ ಯಾವೆಲ್ಲ ಕ್ಷೇತ್ರಗಳು ಜೆಡಿಎಸ್ಗೆ ಹೋಗ್ತವೆ, ಎಷ್ಟು ಕ್ಷೇತ್ರಗಳನ್ನು ಜೆಡಿಎಸ್ಗೆ ಬಿಟ್ಟುಕೊಡ್ತಾರೆ ಹೇಳುವಂತ ಚರ್ಚೆಯು ಕೂಡ ನಡೀತಾ ಇರುವ ಸಂದರ್ಭದಲ್ಲಿ ಇವತ್ತು ಬಿಜೆಪಿ ಲೋಕಸಭಾ ಚುನಾವಣೆಗೆ ತಯಾರಿಯನ್ನ ಮಾಡ್ತಾ ಇದೆ. ಯಾರು ಹಳೆಯ ಅಭ್ಯರ್ಥಿಗಳಿದ್ದಾರೆ, ಹೊಸ ಹಾಲಿ ಸಂಸದರಿದ್ದಾರೆ, ಅವರಿಗೆ ಟಿಕೆಟ್ ಸಿಗತ್ತೋ ಸಿಗಲ್ವೋ ಎನ್ನುವಂತ ಎಲ್ಲ ಕುತೂಹಲಗಳು ಇವತ್ತಿನ ಸಭೆಯಲ್ಲಿ ಆಗ್ತವೆ. ಜಿಲ್ಲಾವಾರು ಮಾಹಿತಿಯನ್ನ ಅಲ್ಲಿಯ ಪದಾಧಿಕಾರಿಗಳು ಕೊಡ್ತಾರೆ. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ರವಿ ತಮ್ಮೆಲ್ಲ ಮಾಹಿತಿಗೆ. ಸುದ್ದಿ ಮುಂದುವರಿಯುತ್ತೆ, ಒಂದು ಪುಟ್ಟ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.